ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಗೌಡ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ? ನಾನಿವತ್ತು ಏನಿದ್ದು ಹಿಂದೆಲ್ಲ ಅವತಾರ ಅಂತ ಅಂದ್ಕೊಬಿಡಿ, ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಿಚನ್ ಎಲ್ಲ ಫಿನಿಶ್ ಆಯಿತು ಕ್ಲೀನ್ ಮಾಡಿ. ಇವಾಗ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವು ಮೇಲ್ಗಡೆ ಐಟಮ್ ಎಲ್ಲ ತೆಗೆದೆ. ಇವಾಗೆಲ್ಲ ನಾಳೆ ಕ್ಲೀನ್ ಮಾಡ್ಕೋಬೇಕು. ಹಾಗೆ ತೆಗೆಯುವಾಗ ನನಗೆ ಇಲ್ಲಿ ಬುಕ್ಸಿಂದು ಸೆಟ್ಟು ಕ್ಲೀನ್ ಮಾಡಬೇಕು. ತುಂಬ ಲಾಸ್ಟ್ ಇಯರ್ ಎಲ್ಲ ಬೆಳೆದು ಇರೋದೆಲ್ಲ ಹಾಕಿ ಇಟ್ಟಿದ್ನಲ್ಲ, ಅದೆಲ್ಲ ಹಾಗೆ ಇತ್ತು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಏನು ಬೇಕು ಏನು ಬೇಡ, ನಂದು, ನನ್ನ ಮಗನಿಂದು, ನಮ್ಮ ಮನೆಯವ್ರದ್ದು ಏನೇನಿದೆ ಅಂತ ಅಲ್ಲಿ ಬಂತು, ಕಟ್ ಮಾಡಿದೆ. ಇದರಲ್ಲಿ ತುಂಬ ಮೆಮೊರಿಗಳಿದ್ದಾವೆ. ನನ್ನ ಮಗಂದು ಪ್ಲೇ ಕ್ಲಾಸಿಂದ ಓದಿರೋದೆಲ್ಲ ಬುಕ್ಸ್ ಇದೆ, ಮತ್ತು ನಮ್ಮ ಮನೆಯವ್ರದ್ದೆಲ್ಲ ಇದೆ. ನಂದೆಲ್ಲ ತುಂಬಾ ಓಲ್ಡ್ ಮೆಮೊರೀಸ್ ಎಲ್ಲ ಇದೆ. ಇವೆಲ್ಲ ಹಾಗೆ ನೋಡ್ತಾ ಇದೆ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳೋಣ, ಹಾಗೆ ಇರತ್ತಲ್ಲ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದೆ. ಏನೇನಿದೆ ಅಂತ ತೋರಿಸ್ತೀನಿ. ಇದು ಯಾವುದೋ ನಿರಂತರ ಅಂತ ಬುಕ್ಸು, ಇವೆಲ್ಲ ಯೂಸ್ ಇಲ್ಲ. ಮತ್ತು ಹಾಗೆ ಇದು ಎಕ್ಸಾಮ್ಗಳಲ್ಲೆಲ್ಲ ಹೋಗ್ತಾ ಇರೋದು. ಇದು ಎಲ್ಲ SDA, FDA, TET ಏನೇನು ಎಕ್ಸಾಮೆಲ್ಲ ಕರೀತಾರಲ್ಲ ಅವಾಗೆಲ್ಲ ಹಾಕ್ತಾಯಿದ್ದೆ. ಇದು SDA 23ದಲ್ಲಿ ಬರೆದಿದ್ದೆ, ಆವಾಗ ಹೋಗಿರೋದು. ಡೇಟ್ ಸಮೇತ ಹಿಂಗೆ ಹಾಕಿರ್ತೀನಿ ಗೊತ್ತಾಗತ್ತೆ ಅಂತ. ತುಂಬ ಅವುಗಳೇ ಜಾಸ್ತಿ ಇದೆ. ಇಲ್ಲೂ ಇದೆ ಪೇಪರು, ಕಂಪ್ಯೂಟರ್ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಕನ್ನಡ ಇಂಗ್ಲೀಷ್ ಕಂಪ್ಯೂಟ್ರದ್ದು ಇದು. ಹೀಗೆ ಎಲ್ಲದು ಹಾಕಿ ಇಟ್ಟಿರೋದು. ಇನ್ನೇನು ನಮ್ಮದು ಎಲ್ಲ ಮುಗೀತು ಇವಾಗ. ಮತ್ತು ಎಕ್ಸಾಮು, ಜಾಬು ಅನ್ನೋದೆಲ್ಲ ಸುಮ್ಮನೆ ಅಲ್ವಾ, ಇವೆಲ್ಲ ನೆನಪು ಅಷ್ಟೆ. ಇದು ಲಾಸ್ಟ್ ಇಯರ್ ಬರೆದಿರೋದು, TET ಅನಿಸುತ್ತೆ. ನೆಕ್ಸ್ಟ್ ಇದು ನನ್ನ ಮಗನ ಬುಕ್ಸು. ಒಂದೇ ನಿಮಿಷ. ನೆಕ್ಸ್ಟು ಇದು ರೈಮ್ಸ್ ಬುಕ್ಕು, ನನ್ನ ಮಗಂದು ಪ್ಲೇ ಕ್ಲಾಸಲ್ಲಿ ಜಾಯ್ನ್ ಆದಾಗ ಕೊಟ್ಟಿರೋದು. ಇವಾಗ ಒಮ್ಮೊಮ್ಮೆ ನೆನಪಾದಾಗ ಬೇಕಾಗತ್ತಲ್ಲ ಹೇಳ್ಸಕ್ಕಂತ. ಇದು ಅಷ್ಟೇ ಪ್ಲೇ ಕ್ಲಾಸ್ ಬುಕ್ಗಳು, ಎಲ್ಲ ಡ್ರಾಯಿಂಗ್ನಂದು. ಇವು ಅಷ್ಟೇ, ಇವು ಕಾಪಿ ಕಲರ್ ಬುಕ್ಕು, ಇವು ಹಿಂದಿ ಬುಕ್ಕು. ನೆಕ್ಸ್ಟು ಇವು ಇಂಗ್ಲೀಷು. ಎಲ್ಲ ಅವನವೇ ಜಾಸ್ತಿ ಇದ್ದಾವೆ. ಇವಾಗ ಅವ್ರದ್ದೇ ಅಲ್ವಾ, ನಮ್ಮದೆಲ್ಲ ಮುಗೀತು. ಇವಾಗ ಏನಿದ್ರು ಮಕ್ಕಳದು. ನಾವು ಆವಾಗ ಎಲ್ಲ ಕಡೆ ನಮ್ಮ ಅಮ್ಮನ ಮನೇಲೆಲ್ಲ ನಮ್ಮದು, ನಮ್ಮ ಅಣ್ಣನ ಬುಕ್ಗಳೇ ಜಾಸ್ತಿ ಆಗಿತ್ತು. ಇವು ನೋಡಿ, ನಾನು ಎಕ್ಸಾಮ್ಗೆ ನನ್ನ ಫ್ರೆಂಡು, ನಾನು ಅವರೆಲ್ಲ ಜೊತೆಗೆ ಟೀಚ್ ಮಾಡದಿರೋರು ಕೊಪ್ಪಳದಲ್ಲಿ. ಆ ಮೇಡಮು ಕಳಿಸಿದ್ರು ನನಗಿದು. ನನ್ನ ಮದುವೆ ಆದಮೇಲೆ ನಾನು ಮತ್ತೆ ಎಕ್ಸಾಮಿಗೆ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕಳಿಸಿದ್ರು. ನಿಜ ಥ್ಯಾಂಕ್ ಯು ಮಿಸ್ ಅನ್ಬೇಕು. ಇವಾಗ ನೆನಪಾಗತ್ತೆ ಅವ್ರದ್ದು. ಇವೆಲ್ಲ ಜೆರಾಕ್ಸನ್ನು ತೊಗೊಂಡು ಪ್ರಿಂಟನ್ನು ಕಳಿಸಿದ್ರು ನನಗೆ. ಇನ್ನೂ ಇದ್ದಾವೆ ಸ್ವಲ್ಪ ಅಮ್ಮನ ಮನೆ ಹತ್ರ, ಇನ್ನೂ ಇದೆ. ಇವೆಲ್ಲ ಕಳಿಸಿದ್ದಾರೆ. ನೆಕ್ಸ್ಟು TETದು, BEd ಅಂದು, DEd ಅಂದೆಲ್ಲ ಬುಕ್ಸು. ಕಾಂಪಿಟೇಟಿವ್ ಎಕ್ಸಾಮ್ಗಳೇ ಜಾಸ್ತಿ ಆಗಿತ್ತು ನಾನು ಪರ್ಚೇಸ್ ಮಾಡೋದು. ನಮ್ಮ ಅಣ್ಣನೂ ಹಂಗೆ ಆಗಿತ್ತು. ಆಲ್ಮೋಸ್ಟ್ ಬುಕ್ಸ್ಗಳನ್ನೆಲ್ಲ ತೊಗೊಬಂದಿರೋದು ನಮ್ಮ ಅಣ್ಣ ಹತ್ರ ನಾನು. ಅವನದು ಬುಕ್ಸ್ ಇರ್ತಿತ್ತಲ್ಲ, ಆ ಬುಕ್ಸ್ಗಳು ಮತ್ತು ನಾನು ತೊಗೊಬಂದ್ಕೊತಿದ್ದೆ. ಇದು ಅಷ್ಟೆ, ಇದು ಅಷ್ಟೆ. ನೆಕ್ಸ್ಟು ಇದು ಇವಾಗ ರೀಸೆಂಟಾಗಿ MA ಮುಗಿಸ್ಕೊಂಡಲ್ಲ, ಅದ್ರದ್ದೆಲ್ಲ ಅಸೈನ್ಮೆಂಟ್ ಬರೆದು ಕೊಡಬೇಕಾಗತ್ತೆ. ಅವೆಲ್ಲ ಅಲ್ಲಿದು ಇದು ಅಷ್ಟು ಅಸೈನ್ಮೆಂಟ್ಗಳನ್ನು ಬರೆದಿರೋದು. ಇಲ್ಲಿ ನೋಡಿ, ಸ್ವಲ್ಪ PDF ಕಳಿಸಿರೋದೀವಿ. ಎಲ್ಲದನ್ನು ಬರೆದಿಟ್ಕೊಂಡು, ಇವೆಲ್ಲ ಏನು ಯೂಸ್ ಇಲ್ಲ. ಇವಾಗ ಏನಿದ್ರು ತಿಂಡಿ ಹಾಕ್ಕೊಂಡು ತಿನ್ನಬೇಕಷ್ಟೆ. ಎಲ್ಲ ಬರೆದು ಕಳಿಸ್ಬಿಡೋದು. ಇವಾಗ ಫಸ್ಟು ಪೋಸ್ಟಲ್ಲಿ ಮಾಡಬೇಕಿತ್ತು, ಇವಾಗೆಲ್ಲ PDF ಮಾಡಿ ಕಳಿಸ್ಬೇಕು. ಇವಿಷ್ಟು A4 ಶೀಟ್ ಬಂಡಲೇ ಕೊಡಿಸಿದ್ರು ನಮ್ಮ ಮನೆಯವರು. ಇಷ್ಟು ಉಳಿದಿದ್ದಾವೆ ಇನ್ನು. ಸರಿ ಕಾಣಿಸ್ತಾ ಇಲ್ಲ ಇರಿ. ನೆಕ್ಸ್ಟು ಇದು ಬುಕ್ ಇದೆಯಲ್ಲ, ಎಷ್ಟು ಓಲ್ಡ್ ಬುಕ್ ಅಂತಂದರೆ ನೋಡಿ, ಬುಕ್ ನೋಡಿದ್ರೆ ಗೊತ್ತಾಗತ್ತೆ. ಇದು ನಾನು ಯಾವಾಗ D.Ed ಮುಗಿಸಿ
ನಾನು ಸ್ಕೂಲಿಗೆ ಜಾಯ್ನ್ ಆದ್ನಲ್ಲ ಆವಾಗ ತೊಗೊಂಡಿರೋ ಬುಕ್ ಇದು. ಯಾಕಂತಂದರೆ ಇಲ್ಲಿ ಇದೆ ನೋಡಿ, ನಂದು ಸವಿತಾ ಎಂ ಪಟ್ಗ ಟೀಚರ್ ಅಂತ ಇತ್ತು. ಇದು ಅವಾಗ ನಾನು ಸ್ಕೂಲಿಗೆ ಫಸ್ಟ್ ಹೋಗಿದ್ದೆ ವಿದ್ಯಾಚೇತನ್ ಸ್ಕೂಲಿಗೆ ಹೋಗಿದ್ದೆ. ಅಲ್ಲಿ ನೇಮು ಇದೆ ನೋಡಿ, ವಿದ್ಯಾಚೇತನ್ ಸ್ಕೂಲ್ ಅಂತ ಕಾಣಿಸುತ್ತೆ. ಈ ಸ್ಕೂಲಿಗೆ ಹೋಗಿದ್ದೆ ನಾನು, ಫಸ್ಟ್ ಹೋಗಿದ್ದೆ ಅಲ್ಲಿ. 1 ಇಯರ್ ಹೋಗಿದ್ದೆ ಅನ್ಸುತ್ತೆ, 6 ಮಂತು. 1 ಇಯರ್ ಹೋಗಿಲ್ಲ, 6 ಮಂತಿಂದ ಹೋಗಿದ್ದೆ. ಸೆಕೆಂಡ್ ಸೆಮ್ಮಿಂದ ಹೋಗಿದ್ದೆ. ಆವಾಗ ಅಲ್ಲಿ ತೊಗೊಂಡಿರೋದು ಇದರಲ್ಲೆಲ್ಲ ಹೆಸರುಗಳು. ಆವಾಗ ಹಂಗೆ ಅಲ್ವಾ, ಎಲ್ಲ ಗಿಚ್ಚಿಡೋದು. ಸವಿತಾ, ಪುಷ್ಪ, ನನ್ನ ಫ್ರೆಂಡ್ ನೇಮ್ ಇದೆ ನೋಡಿ. ಇವಳು ನಾನು ಬೆಸ್ಟ್ ಫ್ರೆಂಡ್, ಇವಾಗಲೂ ಅಷ್ಟೇ. ಹೆಂಗಿದ್ದೀವಿ ನಾವಿಬ್ಬರು ಅಂತಂದರೆ ತುಂಬಾ ಕ್ಲೋಸ್ ಆಗಿದ್ದೀವಿ. ಈಗಲೂ ಅವ್ರ ಫ್ಯಾಮಿಲಿನೂ ನಮ್ಮ ಮನೆಗೆ ಬರುತ್ತೆ, ನಾವು ಫುಲ್ ಫ್ಯಾಮಿಲಿ ಅವ್ರ ಮನೆಗೆ ಹೋಗ್ತೀವಿ. ಇಷ್ಟು ವರ್ಷ ನಾವು ಚೆನ್ನಾಗಿದ್ದೀವಿ ಅಂತಂದರೆ ನಮ್ಮಲ್ಲಿ ನಂಬಿಕೆನೇ, ತುಂಬಾ ನಂಬ್ತೀವಿ ಒಬ್ಬರನ್ನೊಬ್ಬರು. ಅವಳು ಎಲ್ಲ ವಿಷಯನೂ ಶೇರ್ ಮಾಡ್ಕೊತಾಳೆ, ನಾನು ಎಲ್ಲ ವಿಷಯನೂ ಶೇರ್ ಮಾಡ್ತೀನಿ. ಒಮ್ಮೆ ಅವಳು ನಾನು ಸಿಕ್ಕಾಗ ಜೊತೆಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಅಣ್ಣ ತಂಗಿ. ನಂಗೆ ನಮ್ಮ ಅಣ್ಣ ಅಂದರೆ ತುಂಬಾ ಇಷ್ಟ ಆಗಿತ್ತು. ಹಚ್ಚೆ ಎಲ್ಲ ಹಾಕ್ಸ್ಕೊಂಡಿದ್ದೆ ಅವನ ಹೆಸ್ರನ್ನು ನಾನು. ಇವಾಗ ಕಾಣಿಸ್ತೀನಿ ರೀ, ಇವಾಗ ಕಾಣಿಸುತ್ತೆ ನೋಡಿ. ಹಚ್ಚೆಲ್ಲ ಹಾಕ್ಸ್ಕೊಂಡಿದ್ದೆ, ಅಷ್ಟು ಇಷ್ಟ ಆಗಿತ್ತು ನಮ್ಮ ಅಣ್ಣ ಅಂತಂದರೆ ನನಗೆ. ಏನಿದ್ರು ಶೇರ್ ಮಾಡ್ಕೊಳ್ಳೋದು, ಕೇರ್ ತೊಗೊತಿದ್ದ, ಕೇರ್ನೆಸ್ ತುಂಬ ಇಷ್ಟ ಆಗ್ತಿತ್ತು. ಇವಾಗಲೂ ಅಷ್ಟೇ, ಬಟ್ ಇವಾಗ ಸ್ವಲ್ಪ ಬ್ಯುಸಿ ನಮ್ಮದು. ನನಗೂ ಕೇರ್ ತೊಗೊಳೋರು ಒಬ್ಬರು ಇದ್ದಾರೆ ಅಂದಮೇಲೆ ಈಗ ಅವನಷ್ಟಿಗೆ ಅವನು ಫ್ರೀ ಆಗಿದ್ದಾನೆ, ನನ್ನಷ್ಟಿಗೆ ನಾನಿದ್ದೀನಿ. ಫೋನ್ ಗೀನ್ ಮಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಬಟ್ ಅವ್ರದ್ದು ಪರ್ಸ್ನಲ್ ಕೆಲಸಗಳೆಲ್ಲ ಇರುತ್ತಲ್ಲ, ಇವಾಗ ಆಗನಷ್ಟು ಟೈಮು ನಾವು ಅವ್ರಿಗೆ ಕೊಡೋಕ್ಕಾಗಲ್ಲ, ಅವರು ನಮಗೆ ಕೊಡೋಕ್ಕಾಗಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಎಲ್ಲರದ್ದು ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಬಟ್ ಅಣ್ಣ ಅಂತಂದ್ರೆ ತುಂಬ ಇಷ್ಟ ಆಗಿತ್ತು ನನಗೆ. ಆಮೇಲೆ ಸ್ನೇಹ ಅಂತ, ಅಣ್ಣನ ಹೆಸರು ಕೇಶವ್ ಅಂತ, ಸವಿತಾ, ಎಷ್ಟು ಏನೇನೋ ಬರೆದು ಗೀಚ್ಕೊಂಡಿದ್ದೀನಿ ಇಲ್ಲಿ. ಸವಿ ಪುಷ್ಪ, ಸ್ನೇಹ ಸವಿ ಪುಷ್ಪ, ಎಲ್ಲಿದೆ ನೋಡಿ, ಸ್ನೇಹ ಸವಿ ಪುಷ್ಪ. ನೆಕ್ಸ್ಟ್ ಏನೇನೋ ಗೀಚ್ಕೊಂಡಿದ್ದೀನಿ. ಸವಿತಾ, ಇದು ಯಾರ ನಂಬರ್ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲ ಹಿಂಗೆ ಬರ್ಕೊಂಡಿದ್ದೀನಿ ಫುಲ್ಲು. ನೆಕ್ಸ್ಟ್ ಪೇಜಲ್ಲಿ ಏನಿದೆ, ಇಲ್ಲಿ ಫುಲ್ಲು ನನ್ನ ಹೆಸರು ಸವಿ ಅಂತ. ವಿನಯ್ ಕುಮಾರ್ ನನ್ನ ಫಸ್ಟ್ ಬ್ರದರ್, ಅವನು ತಮ್ಮ, ಅವನು ನನ್ನ ಕಝಿನ್ ಬ್ರದರ್ ತಮ್ಮ. ಆಮೇಲೆ ಅಂಜಲಿ ಇದ್ದಾಳೆ, ಅಜಯ್ ಇದ್ದಾನೆ, ಇವರಿಬ್ಬರು ಟ್ವಿನ್ಸು. ಆಮೇಲೆ ವಿನು, ಇಲ್ಲ ವಿನಯ್ ಕುಮಾರ್, ಅಂಜಲಿ, ಅಜಯ್ ಅನ್ನೋದು ಅವರು ನಂದು 3ನೇ ಚಿಕ್ಕಪ್ಪನ ಮಕ್ಕಳು. ನೆಕ್ಸ್ಟ್ ಇವನು ವಿನು ಇದ್ದಾನಲ್ಲ, ಇವನು ನನ್ನ ಫಸ್ಟ್ ಚಿಕ್ಕಪ್ಪ. ಅಭಿ ಫಸ್ಟ್ ಚಿಕ್ಕಪ್ಪ. ಸೆಕೆಂಡ್ ಚಿಕ್ಕಪ್ಪನ ಮಕ್ಕಳು ಪೂಜಾ ಮತ್ತು ದರ್ಶನ್, ಇವರೆಲ್ಲರೂ ಬ್ರದರ್ಸ್. ಚೆನ್ನಾಗಿದ್ದೀವಿ ನಾವು. ಫಂಕ್ಷನೆಲ್ಲ ಆದರೆ ಎಲ್ಲರೂ ಸೇರ್ತೀವಿ, ತುಂಬ ಖುಷಿಯಿಂದ ಇರ್ತೀವಿ, ಎಂಜಾಯ್ಮೆಂಟ್ ಆಗಿರ್ತೀವಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಏನಿದೆ ಅಂದರೆ ದೊಡ್ಡವರು ಇದ್ದಾರೆ, ಸಣ್ಣವರು ಇದ್ದಾರೆ, ಪುಟ್ಟ ಮಕ್ಕಳು ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಬ್ರದರ್ ಕೇಶವ್ ಅಂತ, ಇಷ್ಟಿದೆ. ಮತ್ತು ಏನಿದೆ ಇದರಲ್ಲಿ ತುಂಬ ಮೆಮೊರೀಸ್ ಇದೆ. ಅವಾಗ ಓದ ತಕ್ಷಣ ಏನು ಗೊತ್ತಾ, ಸ್ಕೂಲಲ್ಲಿ ಕೇಳೋರು ನಮಗೇನು ಬರುತ್ತಂತ ತಿಳ್ಕೊಬೇಕಂತ. ನಮಗೇನು ಗೊತ್ತಾ, ಅಲ್ಲಿ ಓದೋದ ತಕ್ಷಣ ನಾವು ಕಲಿಯೋ ಜಾಸ್ತಿ ಇತ್ತು. ಆ ಮಕ್ಕಳಲ್ಲಿ ಇರುವಂತಹ ನಾಲೆಜು, ಆ ಉತ್ತರ ಕರ್ನಾಟಕದ ಮಾತು, ಅವರಲ್ಲಿರುವಂಥ ಲ್ಯಾಂಗ್ವೇಜ್ಗಳು ಮತ್ತು ಟ್ಯಾಲೆಂಟ್ಗಳು ನಮಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಸ್ಟಾರ್ಟಿಂಗಿಂದ ಓದ ತಕ್ಷಣ ಡೈಲಿ GK ಕ್ವಶನ್ ಕೇಳಬೇಕಿತ್ತು, ಅದಕ್ಕೆ ಆನ್ಸರ್ ಹೇಳಬೇಕಿತ್ತು. ಏನು ಕೇಳೋದಂತ ಹೇಳ್ಕೊಂಡು ಪುಟಾಣಿ ಮಕ್ಳಿಗೆಲ್ಲ ನಾನು ರೆಡಿ ಮಾಡ್ಕೊಂಡು ಹೋಗ್ಬೇಕಿತ್ತು. ಈ ಥರ ಎಲ್ಲ ರೆಡಿ ಮಾಡ್ಕೊತಿದ್ದೆ ಪೂರ್ತಿ ಅವರಿಗೆಲ್ಲ. ಇದು ವೀಕ್ಲಿ ಎಕ್ಸಾಮ್ ಇಡಬೇಕಿತ್ತು. ಎಷ್ಟೋ ಕಲಿತಿದ್ದೆ ನಾನು ಅಲ್ಲಿ. ಆ ಕಡೆ ಸ್ಕೂಲ್ಗೆ ಹೋದ್ಮೇಲೆ ಎಷ್ಟೋ ಕಲ್ತಿದ್ದೀನಿ ನೋಡಿ. ಸ್ಕೂಲ್ ರೈಮ್ಸ್ ಎಲ್ಲ ಹೇಳ್ಕೊಡ್ಬೇಕು. ಏನು ನಾವು ರಾಂಗ್ ಹೇಳ್ಬಿಟ್ರೆ ಮಕ್ಕಳು ರಾಂಗ್ ಆಗ್ತಾವಲ್ಲ. ನಾವು ಎಷ್ಟೇ ಕಲ್ತಿದ್ರು ನಾವು ಅದನ್ನು ನೀಟಾಗಿ ಓದ್ಕೊಂಡು ಸ್ಟಡಿ ಮಾಡಿಕೊಂಡೇ ಹೋಗಬೇಕಿತ್ತು. ಎಲ್ಲೂ ಸ್ಪೆಲ್ಲಿಂಗ್ ತಪ್ಪು ಮಾಡಬಾರ್ದಾಗಿತ್ತು. ಅದಕ್ಕೋಸ್ಕರ ನನಗೆ ಭಯ ಆಗ್ತಿತ್ತು. ಎಷ್ಟು ಸರಿ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಒಂದೊಂದು ರೈಮ್ಸನ್ನು ಎಲ್ಲದನ್ನು. ಯಾಕಂದರೆ ಟೀಚರ್ ಮಕ್ಕಳ ಮುಂದೆ ಹೇಳಿಲ್ಲ ಅಂದ್ಬಿಟ್ರೆ ಅವ್ರಿಗೆ ಏನೋ ಒಂಥರ ಟೀಚರ್ಗೆ ಬರೋಲ್ಲ ಅನ್ನೋ ಥರ ಆಗ್ಬಿಡತ್ತಲ್ಲ, ಆ ಥರ ಆಗಬಾರ್ದಂತ ಎಲ್ಲದನ್ನು ಇದೇ ಥರ ಬರ್ಕೊಂಡು ಹೋಗಿದ್ದೆ. ಎಷ್ಟುಗಳಿದಾವೆ ಗೊತ್ತಾ ನೆನಪುಗಳು. ಎಲ್ಲ ಜಿಲ್ಲೆಗಳ ಹೆಸರಿದೆ, ಏನೇನೋ ಇದ್ದಾವೆ. ನೆಕ್ಸ್ಟು
ಇಲ್ಲೊಂದೇನೋ ಒಂದು ಕ್ವಶನ್ ಪೇಪರ್ ಇದೆ. ಇದು ಇನ್ನೊಂದು ಸ್ಕೂಲ್ಗೆ ಹೋದೆ ನಾನು. ಇನ್ನೊಂದು ಸ್ಕೂಲ್ಗೆ ಹೋದಾಗ ಕ್ವಶನ್ 2ನೇ ತರಗತಿದು. ಹೆಸರು ಹನುಮಂತಪ್ಪ ಇದೆ. ನಾನು ಈ ಟೀಚರ್ ಲೈಫಲ್ಲಿ ತುಂಬಾ ಕಲ್ತಿದ್ದೀನಿ. ಯಾಕಂತಂದರೆ ಸ್ಟಾರ್ಟಿಂಗ್ ನಾನು ಕೋರ್ಸ್ ಮುಗಿಸಿ ಹೋದ ತಕ್ಷಣ ಏನು ಮಾಡಬೇಕು ಅನ್ನುವಂಥ ಭಯ ಇತ್ತು. ಆದರೆ ಇವಾಗ ಏನು ಇಲ್ಲದೇ ತುಂಬ ಪ್ರೀತಿಯಿಂದ ಆ ಮಕ್ಕಳ ಜೊತೆ ಕಾಲ ಕಳೆದೆ ನಾನು. ಆ ಮಕ್ಕಳು ತೋರಿಸುವಂಥ ಪ್ರೀತಿ, ಕಲಿಸುವಾಗ ನಮ್ಮ ಕಂಡ್ರೆ ಏನೋ ಒಂಥರ ಕೊಡುವಂಥ ಗೌರವ, ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ. ಒಂಥರ ಚೆನ್ನಾಗಿತ್ತು ಆ ಲೈಫು. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗತ್ತೆ ಇವಾಗ. ಸ್ವಲ್ಪ ಅಪ್ಲಿಕೇಶನ್ ಹಾಕೋದಲ್ಲಿಂದ ಮುಗಿಸಿ D.Ed ಮುಗಿಸಿ ಬಂದಮೇಲೆ ಅಪ್ಲಿಕೇಶನ್ ನಮ್ಮೂರಲ್ಲೇ ಹಾಕೋಣ ಅಂತ ಸ್ಕೂಲಲ್ಲಿ ಅಪ್ಲಿಕೇಶನ್ನು, ಇದೊಂದು ರೈಟಿಂಗ್ ಅಪ್ಲಿಕೇಶನ್ನು, ತುಂಬ ಇದ್ದಾವೆ ಮೆಮೊರಿಗಳು. ಇದನ್ನು ಶೇರ್ ಮಾಡಬೇಕು ಅಂತ ನಿಮ್ಮ ಜೊತೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೆ ಇವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನೇನಿದೆ ಬೇಕು ಬೇಡ ಎಲ್ಲ ನೋಡಿಬಿಟ್ಟು ಕ್ಲೀನ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.